ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೈಕ್ ವರ್ಡ್ ಫಾಜಿಲ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ಹತ್ರ ಇವತ್ತು NS 200 BS4 ಗಾಡಿ ಬಂದಿದೆ. 2019 ಮಾಡಲು. ಈ ಗಾಡಿ ಬಂದ್ಬಿಟ್ಟು ಒಂದು 50,000 ರನ್ ಆಗಿದೆ. ಈ 50,000 ರನ್ ಆದ್ಮೇಲೆ ಏನಾಗಿದೆ, ಆಲ್ರೆಡಿ ಒಂದ್ಸತಿ ಇಂಜಿನ್ ಕೆಲಸ ಆಗಿದೆ ಇದ್ರದ್ದು. ಆಗಿದ್ಮೇಲೆ ಕಸ್ಟಮರ್ ಒಂದು 6 ತಿಂಗಳ ಹಿಂದೆಗಡೆ ಏನು ಮಾಡಿದ್ದಾರೆ, ಕ್ಲಚ್ ಪ್ಲೇಟ್ನ ಚೇಂಜ್ ಮಾಡಿಸಿದ್ದಾರೆ. ಕ್ಲಚ್ ಪ್ಲೇಟ್ ಅಂದರೆ ಕಸ್ಟಮರೇ ತಗೊಂಡ್ಬಂದು ಕ್ಲಚ್ ಬೆಲ್ಲು ಮತ್ತು ಫುಲ್ ಅಸೆಂಬಲ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ. ಚೇಂಜ್ ಮಾಡಿಸಿದ್ರು ಗಾಡೀಲಿ ಪರ್ಫಾರ್ಮೆನ್ಸ್ ಇಲ್ಲ. ಏನಕ್ಕಿಲ್ಲ ಅಂದರೆ 100 ಮೇಲೆ ಹೋದ್ರೆ ಗಾಡಿ ಪಿಕಪ್ ಕೊಡ್ತಾ ಇಲ್ಲ. ಅವಾಗ ಗಾಡಿ ಹಿಡಿತೈತೆ, ಯಾರೋ ಒಂದು ಹಿಂದೆಗಡೆಯಿಂದ ಎಳ್ದಂಗೆ, ಇಲ್ಲ ಗಾಡಿ ಬರ್ತಕ್ಕೆ ಎಳ್ದಂಗೆ ಗಾಡಿ ಐತದಲ್ಲ, ಆ ಥರ ಗಾಡಿ ಪಿಕಪ್ಪೇ ಬಿಟ್ಬಿಡ್ತೈತೆ 100 ಮೇಲೆ ಹೋದ್ರೆ. ಏನು ಇಶ್ಯೂ ಆಗಿರ್ಬೋದು, ಇವತ್ತು ಬನ್ನಿ ಅದೇ ವಿಷಯದಲ್ಲಿ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಏನೇನು ಪ್ರಾಬ್ಲಮ್ ಇದೆ ಈ ಗಾಡಿ ನನ್ನ ಹತ್ರ ಬಂದಿದೆ, ಏನೇನು ಚೆಕ್ ಮಾಡ್ತಾ ಇದ್ದೀನಿ, ಏನೇನು ಈ ಗಾಡೀಲಿ ಇಶ್ಯೂ ಇದೆ ಅಂತ ಹೇಳ್ಕೊಡ್ತೀನಿ. ಮುಂದೆ ಬನ್ನಿ, ಮುಂದೆ ನೋಡ್ತಾ ಇರಿ ಈ ವಿಡಿಯೋನ. ಈ ಗಾಡಿ ಈಗ ನಾನು ಇಂಜಿನ್ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಇದು ಇಂಜಿನ್ ಬೆಡ್ಡಿಂಗ್ ಏನಕ್ಕೆ ತೆಗ್ದಿದ್ದೀನಿ ಅಂದರೆ ನಾನು ಅಲ್ಲೇ ಟಾಪಿಡ್ ಅಡ್ಜಸ್ಟ್ಮೆಂಟ್ನ ಮಾಡ್ಬೋದಿತ್ತು. ಅಲ್ಲಿ ಟಾಪಿಡ್ ಅಡ್ಜಸ್ಟ್ಮೆಂಟ್ಗೆ ನನಗೆ ಸರಿಯಾಗಿ ಕೈ ಆಡಿಸೋಕ್ಕೆ ಜಾಗ ಸಿಗಲ್ಲ ಈ ನೇಕೆಡ್ ಬೈಕ್ಗಳಲ್ಲಿ, ಮತ್ತು RC ಬೈಕ್ಗಳಲ್ಲೂ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಆಗಲ್ಲ. ಅದರಿಂದ ಇಂಜಿನ್ನು ಡೌನ್ ಮಾಡ್ಕೊಳ್ಳೇಬೇಕು. ಬೆಡ್ಡಿಂಗು ಕ್ಲೀನಾಗಿ ಕ್ಲಿಯರೆನ್ಸ್, ವಾಲ್ ಕ್ಲಿಯರೆನ್ಸ್ ಬರಬೇಕು ಅಂದರೆ ಆಚೆಡೆ ತೆಕ್ಕೊಂಡು ಏನು ಸೆಟ್ಟಿಂಗ್ ಮಾಡ್ತೀವಿ ಅದೇ ಪರ್ಫೆಕ್ಟು. ನಾನು ಅಲ್ಲೇ ಮಾಡ್ತೀನಿ ಅಂದರೆ ಮಾಡ್ಬೋದು, ಸುಮ್ಮನೆ ರಿಕ್ಸು, ಆ ಕಡೆ ಈ ಕಡೆ ಕೈ ಆಡ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತು ಬೆಡ್ಡಿಂಗ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದು ಕಸ್ಟಮರ್ ಮುಂದೆನೇ ಬಿಚ್ಚಿದ್ದೀನಿ. ಅವಾಗಲೇ ಕ್ಲಚ್ ಪ್ಲೇಟ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ, ಒಂದು 6 ತಿಂಗಳ ಹಿಂದೆಲ್ಲ ಚೇಂಜ್ ಮಾಡಿಸಿದ್ದೀನಿ ಅಂದ್ರಲ್ಲ. ಅದಕ್ಕೆ ನಾನೇನು ಮಾಡಿದೆ, ನನಗೆ ಯಾಕೋ ಡೌಟ್ ಆಯಿತು, 6 ತಿಂಗಳಿಗೆ ಎಷ್ಟು ಬೇಗ ಕ್ಲಚ್ ಪ್ಲೇಟ್ ಸವಿಯಲ್ಲ. ಆಮೇಲೆ ಕ್ಲಚ್ ಒಳಗಡೆ ಬೇರಿಂಗ್ ಸೌಂಡ್ ಬರ್ತದೆ ಗೊತ್ತಾ, ಕ್ಲಚ್ ಬೇರಿಂಗ್ದು ಸಣ್ಣ ಬೇರಿಂಗ್ದು ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಬೇರಿಂಗ್ ಹೋಗೈತೆ ಅಂತಲೂ ಕಸ್ಟಮರ್ ಹೇಳಿದರು. ಆ ಥರ ಹೋಗಿದ್ರು ಸೌಂಡ್ ಬರುತ್ತೆ. ಅವರು ಬಜಾಜ್ ಶೋರೂಮಲ್ಲೇ ಇದ್ದಿದ್ದು ಈ ಕಸ್ಟಮರು, ಮ್ಯಾನೇಜರ್ ಏನೋ ಆಗಿ ಇದ್ದರು. ಅವ್ರು ಹೇಳಿದ ಈ ಥರ ಪ್ರಾಬ್ಲಮ್ ಐತೆ ನೋಡಿ, ನೀವೊಂದ್ಸತಿ ಚೆಕ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೆ ನಾನು ಚೆಕ್ ಮಾಡೋಕ್ಕೆ ಕ್ಲಚ್ ಕವರೆಲ್ಲ ಬಿಚ್ಕೊಂಡಿದ್ದೀನಿ, ಮತ್ತು ಇಂಜಿನ್ ಬಿಟ್ಟಿಂಗ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ್ಮೇಲೆ ಕ್ಲಚ್ ಬೆಲ್ ಐತಲ್ಲ, ಇದು ಕ್ಲಚ್ ಬೆಲ್ಲು ಸ್ವಲ್ಪ ಸ್ಕ್ರಾಚ್ ಆಗಿದೆ, ಈ ಜಾಗದಲ್ಲಿ ಸ್ಕ್ರಾಚ್ ಆಗಿದೆ, ಮತ್ತು ಇಲ್ಲೆಲ್ಲ ಹೆಡ್ ಬಿದ್ದೈತೆ. 6 ತಿಂಗಳಿಗೇ ಲೈಟಾಗಿ ಹೆಡ್ ಬಿದ್ದಿದೆ. ಮತ್ತು ಇದರಲ್ಲಿ ಕ್ಲಚ್ ಪ್ಲೇಟ್ಗಳಲ್ಲಿ ಏನಾಗಿದೆ ಅಂದರೆ 3 ಪ್ಲೇಟ್ಗಳು ಮಾತ್ರ ಸೀಸ್ ಆಗಿದೆ, ಇನ್ನು ಮಿಕ್ಕಿದವೆಲ್ಲ ಚೆನ್ನಾಗೈತೆ. ಏನಕ್ಕೆ ಸೀಸ್ ಆಗಿದೆ 3 ಪ್ಲೇಟು? ಇದು ಕ್ಲಚ್ ಹಬ್ಬು. ಈ ಕ್ಲಚ್ ಹಬ್ಗೆ ನಾವೇನು ಮಾಡ್ತೀವಿ, ಮೊದಲು ಕ್ಲಚ್ ಪ್ಲೇಟ್ನ ಹಾಕ್ತೀವಿ. ಮೊದಲು ಕ್ಲಚ್ ಪ್ಲೇಟ್ ಹಾಕ್ಬಿಟ್ಟು ಆಮೇಲೆ ಪ್ರೆಷರ್ ಪ್ಲೇಟ್ನ ಹಾಕ್ತೀವಿ, ಈ ಥರ ಹಾಕ್ತೀವಿ. ಮತ್ತೆ ಕ್ಲಚ್ ಪ್ಲೇಟ್ ಹಾಕ್ತೀವಿ. ಇದರಲ್ಲಿ 2 ಪ್ಲೇಟ್ ಆಗೈತು, ಮತ್ತೆ ಪ್ರೆಷರ್ ಪ್ಲೇಟ್ ಹಾಕೋರೆ. ಈ ಪ್ರೆಷರ್ ಪ್ಲೇಟ್ ಎರಡನೇ ಪ್ರೆಷರ್ ಪ್ಲೇಟ್ ಹಾಕುವಾಗ ಬರೀ 1 ಪ್ರೆಷರ್ ಪ್ಲೇಟ್ ಹಾಕ್ಬಿಟ್ಟು ಕ್ಲಚ್ ಪ್ಲೇಟ್ ಹಾಕಬೇಕಿತ್ತು. ಯಾವುದು, ಬರೀ ಕ್ಲಚ್ ಪ್ಲೇಟ್ ಹಾಕಬೇಕಿತ್ತು. ಇದರಲ್ಲಿ ಏನು ಮಾಡೋರೆ ಅಂದರೆ ಪ್ರೆಷರ್ ಪ್ಲೇಟ್ ಹಾಕೋರೆ, ಮತ್ತೆ ಇನ್ನೊಂದು ಪ್ರೆಷರ್ ಪ್ಲೇಟ್ ಹಾಕೋರೆ, ಡಬಲ್ ಪ್ರೆಷರ್ ಪ್ಲೇಟು, ಅದ್ರ ಮೇಲೆ ಕ್ಲಚ್ ಪ್ಲೇಟ್ ಕುಂತೈತೆ ಗಾಡಿ. ಈ ಥರ ಆಗ್ಬಿಟ್ಟು ಕ್ಲಚ್ ಪ್ಲೇಟ್ ಏನಾಗೈತೆ, ಉಜ್ಬಿಟ್ಟೈತೆ ಜಾಸ್ತಿ, ಫುಲ್ಲು ಸೀಸ್ ಆಗ್ಬಿಟ್ಟೈತೆ. ಇದರಲ್ಲಿ 3 ಕ್ಲಚ್ ಪ್ಲೇಟು ಹೊಂಟೋಗೈತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈಗ ಬಜಾಜ್ ಕಂಪ್ನಿದು ಆಗ್ತಾ ಇಲ್ಲ ಇದಕ್ಕೆ, ಬಜಾಜ್ NS 200 ಅಲ್ವಾ ಇದು, ಇದಕ್ಕೆ ಬಜಾಜ್ ಕಂಪ್ನಿದು ಆಗ್ತಾಯಿಲ್ಲ. ನಾನು ಇವತ್ತು ಆಗ್ತಾ ಇರೋದು KTMದು 200 ಆಗ್ತಾ ಇದ್ದೀನಿ. KTMದೆ ನೀವು ನೋಡ್ತಾ ಇರ್ಬೋದು, KTM ಹಸ್ಕವರ್ನ ಗ್ಯಾಸ್ ಅಂತ ಐತೆ ನೋಡಿ. ಇದು KTM ಡ್ಯೂಕ್ 200 ಕ್ಲಚ್ ಅಸೆಂಬ್ಲಿ ನೋಡಿ, ಬೆಲ್ ಸಮೇತ, ಬೆಲ್ಲು ಕಾಣ್ತೈತಿಯಾ, ಕ್ಲಚ್ ಪ್ಲೇಟ್ ಅಸೆಂಬಲ್ಲು, ಕ್ಲಚ್ ಹಬ್ಬೆಲ್ಲ ಇದರಲ್ಲೇ ಫುಲ್ ಸೆಟ್ ಬರುತ್ತೆ, ಸ್ಪ್ರಿಂಗ್ ಎಲ್ಲ ಅದರಲ್ಲೇ ಬರುತ್ತೆ, ಮತ್ತು ಕ್ಲಚ್ ಬೆಲ್ಲು. ಇದು ಫಿಟ್ ಮಾಡ್ತಾ ಇದ್ದೀನಿ. ಇದು ಫಿಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದಕ್ಕೆ ಒಂದು ಬುಷ್ ಬರುತ್ತೆ, ಕ್ಲಚ್ ಬೆಲ್ದು ಬುಷ್ ಬರುತ್ತೆ. ಈ ಬುಷ್ವೇ ಸೌದೋದ್ರೂ ಕ್ಲಚ್ ಬೆಲ್ ನಾವು ಹಾಕಿದ್ರೂ ಏನಾಗುತ್ತೆ ಅಂದರೆ ಶೇಕ್ ಬರುತ್ತೆ ನೋಡಿ, ಇದೈತಲ್ಲ ಶೇಕ್ ಪ್ರಾಬ್ಲಮ್ ಬರುತ್ತೆ. ಈಗ ಹೊಸದು ನಾನು ಆಗ್ಬಿಡ್ತೀನಿ, ಇದು ಕ್ಲಚ್ ಅಸೆಂಬಲ್ ಆಗ್ಬಿಡ್ತೀನಿ. ಆದ್ರೂ ಇಂಜಿನಲ್ಲಿ ಕಸ್ಟಮರ್ಗೆ ಏನಂದರೆ ಕ್ಲಚ್ ಒಳಗಡೆ ಏನೋ ಒಂಥರ ವೈಬ್ರೇಷನ್ ಸೌಂಡ್ ಬರುತ್ತೆ 100 ಮೇಲೆ ಹೋದಾಗ. ಅದೇನು ಸೌಂಡ್ ಅಂದರೆ, ಈ ಚಿಕ್ಕ ಬುಷ್ ಐತಲ್ಲ ಕ್ಲಚ್ ಬೆಲ್ಲಿಂದು, ಈ ಬುಷ್ ಚೇಂಜ್ ಮಾಡಬೇಕು. ಕ್ಲಚ್ ಬೆಲ್ ಅಸೆಂಬಲ್ ಆಗ್ತಾ ಇದ್ದೀವಿ ಅಂದರೆ ಈ ಬುಷ್ ಹಾಕ್ಲೇಬೇಕಿದು. ಇದೊಂದು ಬುಷ್ ಒಂದು ಹಾಕಿ. ಮತ್ತು ಇನ್ನೊಂದು ಇದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ವಾಲ್ ಕ್ಲಿಯರೆನ್ಸ್ ಇಲ್ಲ. ವಾಲ್ ಏನು ಮಾಡಬೇಕು, ಎಲ್ಲ ಏನು ಮಾಡ್ತಾರೆ, ಕೈಲಿ ಶೇಕ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಯಾರು ಕೈಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಇದು ಮಾಡ್ತಾರೆ ಅವ್ರಿಗೆ ಮಾತ್ರ ಇದು ಹೇಳ್ತಾ ಇರೋದು, ಎಲ್ಲರಿಗೂ ಹೇಳ್ತಾರೆ, ಎಲ್ಲ ಮೆಕ್ಯಾನಿಕ್ಗೂ ಹಂಗೆ ಅಂತ ಹೇಳ್ತಾ ಇಲ್ಲ. ಯಾರು ಕೈಯಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಅವ್ರಿಗೆ ಹೇಳ್ತಾ ಇರೋದು. ಈ ಥರ ಫಿಲ್ಲರ್ ಗೇಜ್ ಅಂತ ಬರುತ್ತೆ ಟಾಪಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ. ಸ್ಪೋರ್ಟ್ಸ್ ಸೈಕಲಲ್ಲೂ ಎಲ್ಲ ವೆಹಿಕಲ್ಗಳಿಗೂ ಅಷ್ಟೇ, ಸ್ಪೋರ್ಟ್ಸ್ ಗಾಡಿಗಳಲ್ಲಿ ಫಿಲ್ಲರ್ ಗೇಜ್ ಉಪಯೋಗ 100 200% ಇದ್ದೇ ಇದೆ. ಈ ಥರ ಫಿಲ್ಲರ್ ಗೇಜ್ ತಗೊಂಡು
ಇದ್ರಲ್ಲಿ ಕಂಪ್ನಿಯಿಂದ ಏನು ರೆಕಮೆಂಡೇಶನ್ ಕೊಟ್ಟಿರ್ತಾರೆ ಅದೇ ರೆಕಮೆಂಡೇಶನ್ ಮೇಲೇ ಇಡಬೇಕು ಕ್ಲಿಯರೆನ್ಸ್ನ. ನಾನೀಗ ಎನ್ ಎಸ್ ಅಲ್ಲಿ ಎಷ್ಟು ಇಡ್ತಾ ಇದ್ದೀನಿ ಅಂದರೆ 0.5 ಇನ್ಲೆಟ್ ಕಡೆ ಇಡ್ತಾ ಇದ್ದೀನಿ, 0.8 mm ಎಕ್ಸಿಟ್ ಕಡೆ ಇಡ್ತಾ ಇದ್ದೀನಿ. ಇದರಲ್ಲಿ ನಾನು ಚೆಕ್ ಮಾಡಿದಾಗ ಏನಾಗಿತ್ತು ಅಂದರೆ ಇನ್ಲೆಟ್ ಕಡೆ 0.5 ಇತ್ತಿಲ್ಲ, 0.3 mm ಇತ್ತು. ವಾಲ್ ಏನಾಗಿತ್ತು, ಟೈಟ್ ಆಗಿತ್ತು. ವಾಲ್ ಟೈಟ್ ಆಗಿದ್ರು ಏನಾಗುತ್ತೆ 100 ಮೇಲೆ ಹೋದಾಗ ಪಿಕಪ್ನ ಬಿಡ್ಬಿಡುತ್ತೆ. ಯಾಕಂದರೆ ಟಾಪ್ ಇಟ್ಟು ಟೈಟ್ ಆಗಿಬಿಟ್ರೆ ಏನಾಗುತ್ತೆ, ಪಿಕಪ್ ತಾಳೋದಿಲ್ಲ. ನೀವು ಕ್ಲಚ್ ಪೇಟೆಲ್ಲ ನೀವು ಹೊಸ ಬೋರ್ ಹಾಕಿದ್ರು ಪಿಕಪ್ ತಾಳೋದಿಲ್ಲ. ಈ ಥರ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಇನ್ಲೆಟಲ್ಲಿ ಏನು ಮಾಡಬೇಕು, ಕಂಪ್ನಿ ರೆಕಮೆಂಡೇಶನ್ನು NS200 BS4 ಅಲ್ಲಿ ಇನ್ಲೆಟ್ ಕಡೆ 0.5 mm ಇಡಬೇಕು, ಎಕ್ಸಿಟ್ ಕಡೆ 0.8 mm ಇಡಬೇಕು. ಇಟ್ಬಿಟ್ಟು ಬೆಡ್ಡಿಂಗ್ನ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ಇಂಜಿನ್ ಏನಾಗುತ್ತೆ, ಫುಲ್ ಪರ್ಫಾರ್ಮೆನ್ಸಲ್ಲಿ ಸ್ಮೂತಾಗಿ ಆಗುತ್ತೆ. ಕಂಪ್ನಿ ಏನು ಫಿಟ್ಟಿಂಗ್ ಬರುತ್ತೆ ಆ ಫಿಟ್ಟಿಂಗಲ್ಲಿ ಸ್ಮೂತಾಗಿ ಆಗುತ್ತೆ. ಮತ್ತು ಇನ್ನೊಂದು ಇದರಲ್ಲಿ NS ಮಡಗಿರೋರಿಗೆ BS4 ಮತ್ತು BS3 ಇಟ್ಕೊಳ್ಳೋರ್ಗೆ ಏನು ಮಾಡ್ತಾರೆ ಅಂದರೆ, ಕಸ್ಟಮರ್ಗಳು ಸರ್ವಿಸಿಗೆ ತಗೊಂಡು ಬರ್ತಾರೆ, ಅರ್ಜೆಂಟಲ್ಲಿ ಬರ್ತಾರೆ. ಏನಂದರೆ ಅರ್ಜೆಂಟಲ್ಲಿ ಬಂದು ಸರ್ ಆಯಿಲ್ ಸರ್ವಿಸ್ ಮಾಡಿ ಅಂತಾರೆ. ಆಯಿಲ್ ಸರ್ವಿಸ್ಗೆ ಏನು ಮಾಡ್ತೀವಿ, ಅರ್ಜೆಂಟಲ್ಲಿ ಬಂದಾಗ ಆಯಿಲ್ ಚೇಂಜ್ ಮಾಡ್ತೀವಿ, ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತೀವಿ. ಅದು ಏರ್ ಫಿಲ್ಟರ್ ಚೆಕ್ ಮಾಡೋಷ್ಟಿಗೆ ಅಷ್ಟು ಅರ್ಜೆಂಟು ಕಸ್ಟಮರ್ಗಳಿಗೆ. ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರು ಅರ್ಜೆಂಟಲ್ಲಿ ಬರ್ತಾರೆ ಅವ್ರಿಗೆ ಹೇಳ್ತಾ ಇರೋದು, ಚೈನ್ ಟೈಟ್ ಮಾಡಿಸ್ಕೋತಾರೆ, ಹೊಂಟೋಗ್ತಾರೆ. ಇದರಲ್ಲಿ ಏನೇನು NS ಅಲ್ಲಿ ಏನೇನು ಸರ್ವಿಸ್ ಮಾಡಬೇಕಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಏನೇನು ಪಾರ್ಟ್ಸ್ಗಳನ್ನ ಚೇಂಜ್ ಮಾಡಬೇಕು ಮತ್ತು ಸರ್ವಿಸಿಗೆ ಬಂದಾಗ ಏನೇನು ಕೂಡ ಮಾಡಿಸ್ಬೇಕು. ಏನು ಗೊತ್ತಾ, ಗಾಡಿ ರಿಪೇರಿ ಮಾಡ್ಸೋಕೆ ಒಂದ್ಸತಿ ಬರ್ತಾ ಇದ್ದೀವಿ ಅಂದರೆ ಟೈಮ್ ತೊಗೊಂಡು ಮೆಕ್ಯಾನಿಕ್ಗಳಿಗೂ ಟೈಮ್ ಕೊಟ್ಬಿಟ್ಟು ಕ್ಲೀನಾಗಿ ಮಾಡಿಸ್ಕೊಂಡು ಹೋಗಬೇಕು, ಆಯಿತಾ. ಆಮೇಲೆ ಇದು ಫಿಲ್ಟ್ರ್ ಬರುತ್ತೆ, ಈ ಥರ ಪೆಟ್ರೋಲ್ ಫಿಲ್ಟರ್ ಬರುತ್ತೆ. ಈ KTM ಡ್ಯೂಕಲ್ಲೆಲ್ಲ ಫಿಲ್ಟರ್ ಬರುತ್ತೆ ಗೊತ್ತಾ, ಪೆಟ್ರೋಲ್ ಫಿಲ್ಟ್ರು. KTM ಮಡಗಿರೋರು ಗೊತ್ತಾಗುತ್ತೆ. ಈ ಥರ ಫಿಲ್ಟ್ರ್ ಕಂಪಲ್ಸರಿ 1-2 ಸರ್ವಿಸ್ಗೆ ಒಂದ್ಸತಿ ಕ್ಲೀನ್ ಮಾಡಿಸ್ಬಿಟ್ರೆ ಇದು ಫಿಲ್ಟರ್ ಕ್ಲೀನ್ ಆಗಿರುತ್ತೆ, ಪೆಟ್ರೋಲು ಕ್ಲೀನಾಗಿ ಪಾಸ್ ಆಗುತ್ತೆ. ಡಸ್ಟ್ ಇರುತ್ತೆ ಇದರಲ್ಲಿ, ಡಸ್ಟ್ ಬಂದು ಕುತ್ಕೊಂಡಾಗ ಕ್ಲೀನ್ ಮಾಡೋಕ್ಕಾಗಲ್ಲ, ಇದು ರಿಪ್ಲೇಸ್ ಮಾಡಬೇಕು. ಇದೊಂದು ಫಿಲ್ಟ್ರನ್ನು ಚೇಂಜ್ ಮಾಡಿಸ್ಕೊಳ್ಳಿ. ಇದೆಲ್ಲ ಗಾಡಿ ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ ಕಸ್ಟಮರ್ ಮುಂದೆ ನಾನು ಇದ್ರದ್ದೇನು ರಿವ್ಯೂ ಐತೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಲಾಂಗ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ಟೈಮ್ ಕೊಡಿ ಕೆಲಸ ಮಾಡೋಕ್ಕೂ. ಇಷ್ಟೇ ಹೇಳೋದು, ಸೇಫಾಗಿ ಡ್ರೈವ್ ಮಾಡಿ. ನಮ್ಮ ಬೈಕ್ ವರ್ಡ್ K54 ಪೇಜ್ನ ಸಪೋರ್ಟ್ ಮಾಡಿ. ಇದೇ ಥರ ಟೆಕ್ನಿಕಲ್ ವಿಡಿಯೋನ ಹಾಕ್ತಾ ಇರ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಅತಿ ಹೆಚ್ಚು ಎಲ್ಲ ಗಾಡಿ ಸರ್ವಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.